ಈಗ ಎಷ್ಟು ದಿವಸ ಆಯ್ತಪ್ಪ ಬಂದು? ಓಕೆ, ವೆರಿ ಗುಡ್. ಹಾಂ, ರೈಟ್. ಆರಾಮಾಗಿದ್ದೀರಾ ಎಲ್ಲರೂ? ಓಕೆ, ತಿಂಡಿ ತಿಂದ್ರಾ? ಯಾವಾಗ? ನಿನ್ನೆ ತಿಂದ್ರಾ? ಓಕೆ, ರೈಟ್. ಹಾಲು ಕುಡಿದ್ರಾ? ವೆರಿ ಗುಡ್. ಊಟ ಮಾಡಿದ್ರಾ? ನಿದ್ದೆ ಆಯ್ತಾ? ವೆರಿ ಗುಡ್. ಓಕೆ, ಇವತ್ತೊಂದು ಒಳ್ಳೆ ಟಾಪಿಕ್ಕು ಆಯಿತಾ. ಈಗ ಇವತ್ತೊಂದು ಸಲ ನನ್ನ ಟಾಪಿಕ್ಕು, ನಾಳೆ ಸರ್ ನಿಮಗೆ ಉಪಯೋಗ ಆಗೋಂಥ ಟಾಪಿಕ್ ನೀವು ಹೇಳಬೇಕು. ಸರ್ ಈ ಟಾಪಿಕ್ ಮೇಲೆ ನೀವು ಮಾತಾಡಿ ಸರ್ ಅಂತೇಳಿ. ಪ್ರತಿ ದಿವಸ ಟೈಮ್ ಆದರೆ ಪ್ರತಿ ದಿವಸ ಮಾಡೋಣ, ಇಲ್ಲ ಅಂದರೆ ಆಲ್ಟರ್ನೇಟ್ ಬೇರೆ ಬೇರೆ ವರ್ಕ್ ಇರುತ್ತೆ ನಿಮಗೆ. ಸೊ ಅಟ್ಲೀಸ್ಟ್ 2 ದಿವಸಕ್ಕೋಸ್ಕರನಾದರೂ ಒಂದು ಟಾಪಿಕನ್ನು ತೊಗೊಳ್ಳೋಣ, 2 ದಿವಸಕ್ಕೊಂದು. ಓಕೆ, ಎಸ್. ಇವತ್ತೊಂದು ಟಾಪಿಕ್ ನೋಡೋಣ. ಓಕೆ, ನಿನ್ನೆ ಪ್ರತಿ ಶನಿವಾರ ನಮ್ಮ ಸೆಂಟರ್ನಲ್ಲಿ ಒಂದು ವಿಶೇಷವಾದಂಥ ಒಂದು ಪ್ರಕ್ರಿಯೆ ನಡೆಯುತ್ತೆ. ಪ್ರತಿ ಶನಿವಾರ ನಡೆಯುತ್ತೆ. ಏನದು? ಓಕೆ, ಟೆಸ್ಟ್ ಅಂತ ಕರಿತೀವಿ. ಓಕೆ, ಅಥವಾ ಪರೀಕ್ಷೆ ಅಂತ ಕರಿಬೋದು. ಓಕೆ, ರೈಟ್. ಸೊ ಈಗ ಅದರ ಬಗ್ಗೆ ನಾವು ನೋಡೋಣ. ಈಗ ಇವತ್ತು ಕೇಳಿಸ್ಕೊಳ್ಳಿ, ಕ್ವಶನ್ ಫಸ್ಟ್ ಕೇಳಿಸ್ಕೊಳ್ಳಿ. ಪರೀಕ್ಷೆ ಅಂದ್ರೇನು? ಪರೀಕ್ಷೆ ಯಾಕೆ ಮಾಡ್ತಾರೆ? ಪರೀಕ್ಷೆ ಯಾರಿಗೆ ಮಾಡ್ತಾರೆ? ನೀವು ಹೇಳಿದಿಲ್ಲ, ನೀವೆಲ್ಲರೂ ಕೂಡ ನಿಮ್ಮ ಲೈಫ್ನಲ್ಲಿ ಕನಿಷ್ಠ ಟೆಸ್ಟ್ಗಳು, ಆಮೇಲೆ ಪ್ರಿಪ್ರೇಟರಿಗಳು, ಅವು ಇವು ಅಂದ್ಕೊಂಡು ಮಿಡ್ ಟರ್ಮು, ಆ್ಯನ್ಯುವಲ್ ಅಂದ್ಕೊಂಡು ಹೆಚ್ಚು ಕಡಿಮೆ ಒಂದು 30-40 ಮಾಡಿದಿರಿ ಕೆಲವರೆಲ್ಲ ಕನಿಷ್ಠ. ಓಕೆ, ಹಾಗಾಗಿ ನಿಮಗೆ ಅದರ ಬಗ್ಗೆ ಗೊತ್ತಿದೆ. ಈಗ ನಾವು ಸುದೀರ್ಘವಾಗಿ ಈ ವಿಷಯದ ಮೇಲೆ ಮಾತಾಡೋಣ. ಏನು ಹೇಳಿ? ಪರೀಕ್ಷೆ ಅಂದ್ರೇನು? ಮೊದಲನೇ ಕ್ವಶನ್ ಏನು ಹೇಳಿ? ಎರಡನೇದು, ಪರೀಕ್ಷೆನ ಯಾಕೆ ಮಾಡ್ತಾರೆ? ಆಯ್ತಾ? ನಿಜವಾಗ್ಲೂ ಪರೀಕ್ಷೆ ಯಾರಿಗೆ? ಏನು ಹೇಳಿ? ನಿಜವಾಗ್ಲೂ ಪರೀಕ್ಷೆ ಯಾರಿಗೆ? ಚೆನ್ನಾಯ್ತಾ? ಒಂದೊಂದ್ಸಲ ಹೇಳೋಣ. ಮೊದಲನೇ ಕ್ವಶನ್ ಏನು? ಪರೀಕ್ಷೆ ಅಂದ್ರೆ ಏನು? ಮೊದಲನೇ ಕ್ವಶನ್. ನೆಕ್ಸ್ಟ್ ಎರಡನೇದು ಏನು ಹೇಳಿ? ಪರೀಕ್ಷೆ ಏಕೆ ಮಾಡ್ತಾರೆ? ಓಕೆ, ನೆಕ್ಸ್ಟ್ ಮತ್ತೆ ಪರೀಕ್ಷೆಯನ್ನ ಯಾರಿಗೆ ಮಾಡ್ತಾರೆ? ರೈಟ್. ಓಕೆ, ಈಗ ಕ್ಲೀನಾಗಿ ಹೇಳಬೇಕು. ಯಾರು ಹೇಳ್ತೀರಿ ಪರೀಕ್ಷೆ ಅಂದ್ರೆ ಏನು ಅಂತ ಹೇಳ್ತೀರಿ? ಹೇಳಪ್ಪ. ಹೇಳ್ತಾನೆ ನಾನು. ಪರೀಕ್ಷೆ ಅಂದ್ರೆ ಏನು ಅಂತ ಅವನು ಹೇಳ್ತಾನೆ. ಪರೀಕ್ಷೆ ಅಂದ್ರೆ ಸರ್ ನಾವು ವಾರ ಕಲ್ತಿರ್ತೀವಲ್ಲ ಸರ್, ಲಿಸನ್ ಮಾಡ್ಕೊಂಡು ಅದು ಪರೀಕ್ಷೆ ಕೊಡ್ತಾರಲ್ಲ ಸರ್, ಅದಕ್ಕೆ ಬರೆಯೋದು ಅಂದ್ರೆ ಪರೀಕ್ಷೆ. ಇನ್ನೊಂದ್ಸಲ ಹೇಳಪ್ಪ. ಸರ್ ಪರೀಕ್ಷೆ ಸರ್, ನಾವು ಒಂದು ವಾರಕ್ಕೆ ಟೀಚರ್ ಎಲ್ಲ ಹೇಳ್ಕೊಟ್ಟಿದ್ದು ನಾವು ಕಲಿತೀವಲ್ಲ ಸರ್, ಅದು ಟೀಚರ್ಸ್ ಎಷ್ಟು ಕಲ್ತಿರ್ತಾರೆ ಅಂತ ಪರೀಕ್ಷೆ ಕೊಡ್ತಾರೆ. ಪ್ರತಿ ವಾರ ಅಥವಾ ಪ್ರತಿ ತಿಂಗಳು ಸ್ಕೂಲಲ್ಲಿ ಆಗಲಿ ಇಲ್ಲಾಗಲಿ ನಮ್ಮಲ್ಲಿ ಪ್ರತಿ ವಾರಕ್ಕೆ ಒಂದ್ಸಲ ಮಾಡ್ತೀವಿ. ಪರೀಕ್ಷೆ ಪಾಠ ಮಾಡಿರ್ತಾರೆ. ಪಾಠ ಮಾಡಿದ್ದನ್ನ ಎಷ್ಟು ಈ ಮಗು ಕಲ್ತಿದ್ದಾನೆ ಅಂತ ಚೆಕ್ ಮಾಡೋಕ್ಕೋಸ್ಕರ ಪರೀಕ್ಷೆ ಮಾಡಿ. ಓಕೆ, ಗುಡ್, ಥ್ಯಾಂಕ್ ಯು. ಜೋಪಾಳೆ ತಟಿ. ಸರ್ ವಾರ ಪರೀಕ್ಷೆ ಅದಕ್ಕಿರ್ತಾರೆ ಅಂದ್ರೆ ಒಂದು ವಾರದ ಎಷ್ಟು ಕಲ್ತನ ಎಷ್ಟಿಲ್ಲ ಅಂತ ಎಷ್ಟು ಕಲ್ತದೇನೆ ಎಷ್ಟು ಕಲ್ತಿಲ್ಲ ಅಂತ ಗೊತ್ತಾಗಬೇಕು. ಓಕೆ, ವೆರಿ ಗುಡ್. ಓಕೆ, ವೈಟ್. ವಾರದಲ್ಲಿ ಏನೇನೆಲ್ಲ ಓದಿರ್ತೀವಿ ಅದನ್ನು ಪರೀಕ್ಷೆ ಮಾಡ್ತಾರೆ. ವೆರಿ ಗುಡ್. ಓಕೆ ಸರ್, ಇವಾಗ ನಾವು ಏನೊಂದು ಓದಿರ್ತೀವಿ ಬರ್ದಿರ್ತೀವಿ ಅದೆಲ್ಲ ಸಾಟರ್ಡೆ ಯಾವ ಡೈಲಿ ಸಾಟರ್ಡೆ ಎಕ್ಸಾಮ್ ಕೊಡ್ತಾರೆ. ಅದು ಯಾವಾಗ? ಅದೇ. ಓಕೆ, ಡೈಲಿ ಸಾಟರ್ಡೆ ಅದನ್ನ ಎಕ್ಸಾಮ್ ಮಾಡ್ತಾರೆ. ಓಕೆ ಓಕೆ. ನಾವು ಇಷ್ಟು ದಿವಸ ಓದಿದ್ದೆಲ್ಲ ಎಕ್ಸಾಮ್ ಮಾಡ್ತೀವಿ. ದಿವಸ ಓದಿದ್ದನ್ನೆಲ್ಲ ಒಂದು ವಾರ ಎಕ್ಸಾಮ್ ಮಾಡ್ತಾರೆ. ಸರ್ ಈ ವಾರದಾಗ ಸೋಮವಾರ ಎಲ್ಲ ಕ್ಲಾಸ್ ಎಲ್ಲ ನಡೀತಾವ ಸರ್. ಸೋಮವಾರ ಎಲ್ಲ ಕ್ಲಾಸ್ ನಡೀತಾವ ಸರ್. ಆ ಸೋಮವಾರದ ಅದೊಳಗ ಡಿಕ್ಟೇಷನ್ ಇರುತ್ತೆ ಸರ್. ಅದಾಗಿ ಮೇಲೆ ಶನಿವಾರ ಎಷ್ಟು ಓದಿತೀರಿ ಎಷ್ಟು ಬರೀತೀರಿ ಅಂತ ಟೆಸ್ಟ್ ಮಾಡ್ತಾರೆ ಸರ್ ಶನಿವಾರ. ಓಕೆ, ಎಸ್. ಓಕೆ, ಎಲ್ಲರೂ ಹೇಳಿದಿರಿ. ಎಲ್ಲರ ಆನ್ಸರು ಹೆಚ್ಚು ಕಡಿಮೆ ಸರಿ ಇದೆ. ಈಗ ಕೈ ಹಿಂಗಿಡ್ಕೊಳ್ಳಿ. ಓಕೆ, ರೈಟ್. ಜೂರಿ ಬೆಂತಟ್ಕೊಳ್ಳಿ. ಯಾಕೆ ಇದು? ನಿಮ್ಮ ಖುಷಿಗೆ ಕರೆಕ್ಟಾಗಿ ಹೇಳಿದಿರಿ. ಅಂದರೆ ನಿಮಗೆ ಪರೀಕ್ಷೆ ಅನ್ನುವಂಥ ಕಾನ್ಸೆಪ್ಟ್ ನಿಮಗೆ ಸರಿಯಾಗಿ ಗೊತ್ತಿದೆ ಅಂತ ಅರ್ಥ. ಆಯ್ತಾ? ಈಗ ಪರೀಕ್ಷೆ ಅಂದ್ರೆ ಏನಂತ ನೋಡೋಣ. ಸ್ವಲ್ಪ ನೀವು ಹೇಳಿದ್ದಕ್ಕಿಂತ ಸ್ವಲ್ಪ ನಿಮ್ಮದು ದೋಸೆ ನಮ್ಮ ಸ್ವಲ್ಪ ಅದ್ರ ಮೇಲೆ ಬೆಣ್ಣೆ ಹಾಕ್ತೀವಿ. ಏನಾಗತ್ತೆ ಅವಾಗ? ಬೆಣ್ಣೆ ದೋಸೆ ಆಗುತ್ತೆ. ಸ್ವಲ್ಪ ಆ ದೋಸೆಗೆ ಮೇಲೆ ಮಸಾಲೆ ಹಾಕ್ತೀವಿ, ಅವಾಗ ಏನಾಗತ್ತೆ? ಅಷ್ಟೇ. ದೋಸೆ ಕೋರ್ ದೋಸೆನೇ. ಆಯ್ತಾ? ಅದೇ ಥರ ಬೇಯಿಸ್ಬೇಕು, ಅದೇ ಥರ ಹಂಚಬೇಕು, ಅದೇ ಥರ ಉರಿ ಹಾಕ್ಬೇಕು, ಅದೇ ಥರ ಮೆಟೀರಿಯಲ್ ಬೇಕು. ಅದ್ರ ಮೇಲೆ ಎಕ್ಸ್ಟ್ರಾ ಹಾಕ್ತೀವಲ್ಲ ಅದಕ್ಕೋಸ್ಕರ. ಓಕೆ, ಈಗ ಸ್ವಲ್ಪ ಮಸಾಲೆ ದೋಸೆ ಬೆಣ್ಣೆ ದೋಸೆ ನೋಡೋಣ. ಏನು ಪರೀಕ್ಷೆ ಅಂದ್ರೆ ಏನಪ್ಪ ಅಂತಂದ್ರೆ
ಸೂಕ್ತವಾದ ಪ್ರಶ್ನೆಗಳಿಗೆ ಏನು ಹೇಳಿ, ಸೂಕ್ತವಾದ ಪ್ರಶ್ನೆಗಳಿಗೆ ಸೂಕ್ತವಾದ ಉತ್ತರಗಳೊಂದಿಗೆ ನಿರ್ದಿಷ್ಟವಾದ ಸಮಯದಲ್ಲಿ ಬರೆಯುವ ಕ್ರಮವನ್ನು ಪರೀಕ್ಷೆ ಅಂತ ಕರಿತೀವಿ. ಏನು ಹೇಳಿ, ಸೂಕ್ತವಾದ ರೈಟ್ ಕ್ವಶನ್ಗೆ ಏನು ಬೇಕು, ರೈಟ್ ಆನ್ಸರ್. ಓಕೆ, ಮತ್ತೆ ವಿತ್ ಇನ್ ಎ ಟೈಮ್, ಸರಿಯಾದ ನಿಖರವಾದ. ಈಗ ನಿಮಗೆ 2 ಗಂಟೆ ಅಂದರೆ 2 ಗಂಟೆ, 1 ಗಂಟೆ ಅಂದರೆ 1 ಗಂಟೆ, ಅರ್ಧ ಗಂಟೆ ಅಂದರೆ ಅರ್ಧ ಗಂಟೆ, ಇದನ್ನ ಮಾಡುವಂಥ ಪ್ರಕ್ರಮ. ಆಯ್ತಾ? ಸೊ ಇದನ್ನ ಪರೀಕ್ಷೆ ಅಂತ ಕರಿತೀವಿ. ಹೇಳಿ, ಸೂಕ್ತವಾದ ಪ್ರಶ್ನೆಗಳಿಗೆ ಸೂಕ್ತವಾದ ಉತ್ತರಗಳನ್ನು ಸೀಮಿತ ಅವಧಿಯಲ್ಲಿ ಮಾಡುವ ಕ್ರಮಕ್ಕೆ ಪರೀಕ್ಷೆ ಅಂತ ಕರೀತಾರೆ. ಓಕೆ, ಎಸ್. ಈಗ ಕ್ವಶನ್ ನಂಬರ್ 2 ಏನು ಹೇಳಿ, ಕ್ವಶನ್ ನಂಬರ್ 2, ಪರೀಕ್ಷೆನ ಯಾಕೆ ಮಾಡ್ತಾರೆ ಅನ್ನೋದನ್ನು ನೀವು ಬಹಳಷ್ಟು ಜನ ಹೇಳಿಬಿಟ್ಟಿದ್ದೀರಿ. ಪರೀಕ್ಷೆನ ಯಾಕೆ ಮಾಡ್ತಾರೆ ಅನ್ನುವಂಥದ್ದನ್ನು ಬಹಳಷ್ಟು ಜನ ಹೇಳಿದಿರಿ. ಬಾಯ್ಲಿ ತನುಷ್, ಯಾಕೆ ಮಾಡ್ತೀರಿ ಅನ್ನುವಂಥದ್ದು ಹೇಳಿದಿರಿ ನೀವು. ಯಾಕೆ ಮಾಡ್ತಾರೆ ಅಂತಂದ್ರೆ ಶಿಕ್ಷಕರಿಗೆ ಗೊತ್ತಾಗಬೇಕು. ಆಯ್ತಾ? ಈಗ ನಾವು ಪರೀಕ್ಷೆನೇ ಮಾಡಲಿಲ್ಲ ಅಂತ ತಿಳ್ಕೊಳ್ಳಿ. ಆಯ್ತಾ? ಈಗ ಪರೀಕ್ಷೆ ಅನ್ನೋದು ಬರೀ ಮಕ್ಕಳಿಗೆ ಅಷ್ಟೇನಾ? ಪರೀಕ್ಷೆ ಅಂತ ಏನ್ ಮಾಡ್ತಿರಲ್ಲ, ಪರೀಕ್ಷೆ ಅನ್ನೋದು ಮಕ್ಕಳದಷ್ಟೇ ಇರುತ್ತಾ? ಎಲ್ಲರದು ಇರ್ತತಿ, ಪ್ರತಿಯೊಬ್ಬರದು ಇರ್ತತಿ. ಆಯ್ತಾ? ಎಲ್ಲೆಲ್ಲೆಲ್ಲ ಪರೀಕ್ಷೆಗಳು ಇರ್ತಾವು ಅನ್ನೋಂಥದ್ದು ನೋಡೋಣ. ಆಯ್ತಾ? ಈಗ ನಿಮ್ಮಮ್ಮ ಅಡಿಗೆ ಮಾಡ್ತಾರೆ. ನಿಮ್ಮಮ್ಮ ಏನ್ ಮಾಡ್ತಾರೆ? ಅಡಿಗೆ ಮಾಡ್ತಾರೆ. ಓಕೆ, ಅಡಿಗೆ ಮಾಡಿದ ಮೇಲೆ ಸ್ವಲ್ಪ ಹಿಂಗೆ ಹಾಕೊಂಡು ಮಾಡ್ತಾರೆ. ಆಯ್ತಾ? ಚೆಕ್ ಮಾಡ್ತಾರೆ, ಅದನ್ನು ಕೂಡ ಟೆಸ್ಟ್ ಮಾಡ್ತಾರೆ. ಏನು, ನಾನು ಮಾಡಿರ್ತಕ್ಕಂಥ ಅಡಿಗೆ ಸರಿ ಇದೆಯೋ ಇಲ್ಲೋ, ನಾನು ಹಾಕಿರ್ತಕ್ಕಂಥ ಉಪ್ಪು ಖಾರ ಹುಳಿ ಇದೆಲ್ಲದೂ ಕೂಡ ಸರಿ ಇದೆಯೋ ಇಲ್ಲೋ ಅಂತ ಹೇಳ್ತಾರೆ. ಸೊ ನೀವು ಬ್ಯಾಂಕಿಗೆ ಹೋಗ್ತೀರಿ, ಬ್ಯಾಂಕಿಗೆ ಹೋದಾಗ ನೀವು ದುಡ್ಡು ಕೊಡ್ತೀರಿ. ಆಯ್ತಾ? 20,000 ಕಟ್ಟ ಕೊಡ್ತೀರಿ. ಅವ್ರೇನ್ ಮಾಡ್ತಾರೆ? ಅದನ್ನು ಚೆಕ್ ಮಾಡ್ಕೊಳ್ತಾರೆ, ಪರೀಕ್ಷೆ ಮಾಡ್ತಾರೆ. ಅದನ್ನು ಎಸ್ ನೀವು ಕೊಟ್ಟಿರೋದು ಸರಿ ಇದೆಯೋ ಇಲ್ಲೋ ಅಂತ. ನೀವು ಬಂಗಾರದ ಅಂಗಡಿಗೆ ಹೋಗ್ತೀರಿ ಅಥವಾ ತೂಕ ಮಾಡಿಸ್ತೀರಿ. ಎಲ್ಲದಕ್ಕೂ ಪರೀಕ್ಷೆ ಅನ್ನೋದು ಏನಪ್ಪಾ ಅಂತಂದ್ರೆ, ಪರೀಕ್ಷೆ ಅನ್ನೋದು ಮಕ್ಕಳದ ಆಗ್ತಾ ಇಲ್ಲ. ಆಮೇಲೆ ರೈತರು, ನೀವು ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಪ್ಪ ರೈತರು? ನಿಮ್ಮ ತಂದೆ ತಾಯಿಗಳು. ಓಕೆ, ಬಹಳಷ್ಟು ಜನ ರೈತರ ಮಕ್ಕಳೇ ಬಂದಿದ್ದೀರಿ. ಓಕೆ, ಎಸ್. ಪ್ರತಿ ದಿವಸ ನಿಮ್ಮ ತಂದೆ ತಾಯಿಗಳು ನಿಮ್ಮ ಹೊಲಕ್ಕೆ ವಿಸಿಟ್ ಮಾಡ್ತಾರೆ. ಯಾಕೆ ವಿಸಿಟ್ ಮಾಡ್ತಾರೆ? ಏನಾಗಿದೆ ಈ ಹೊಲ, ಯಾವ್ದಾದ್ರು ವಾತಾವರಣದಿಂದ ಚೇಂಜ್ ಆಗಿದೆಯಾ, ಯಾವ್ದಾದ್ರು ಕೀಟಗಳ ಹಾವಳಿಯಿಂದ ಏನಾದರೂ ತಿಳಿಸಿ. ಓಕೆ, ಥ್ಯಾಂಕ್ ಯು. ಕೀಟದ ಹಾವಳಿಯಿಂದ ಏನಾದರೂ ತೊಂದರೆ ಆಗಿದೆಯಾ, ಇದಕ್ಕೆ ಯಾವ ಸಿಂಪಡಣೆ ಮಾಡಬೇಕು, ಯಾವ ಗೊಬ್ಬರ ಹಾಕಬೇಕು ಅನ್ನೋದ್ರ ಬಗ್ಗೆ ಅವರು ಕೂಡ ಬರ್ತಾರೆ. ಸೊ ಪರೀಕ್ಷೆ ಅನ್ನೋಂಥದ್ದು ನಮ್ಮ ಜೀವನದಲ್ಲಿ ದೈನಂದಿನ ಭಾಗ. ಪರೀಕ್ಷೆ ಯಾವಾಗಲೂ ಕೂಡ ಕ್ಷಣ ಕ್ಷಣಕ್ಕೂ ಇರಬೇಕು ಕೂಡ. ಎಲ್ಲಿ ಪರೀಕ್ಷೆ ಇರುತ್ತೋ ಅಲ್ಲಿ ನಮ್ದು ಕ್ವಾಲಿಟಿ ಇರುತ್ತೆ, ನೀವು ಕೂಡ ನೋಡ್ಕೊಳಕ್ ಬರಬೇಕು. ಈಗ ನೀವು ಹ್ಯಾಂಡ್ ರೈಟಿಂಗ್ ಕ್ಲಾಸಲ್ಲಿ ಬಹಳಷ್ಟು ಜನ ಹ್ಯಾಂಡ್ ರೈಟಿಂಗ್ ಕ್ಲಾಸಿಗೆ 45 ಜನ ಹ್ಯಾಂಡ್ ರೈಟಿಂಗ್ ಕ್ಲಾಸಿಗೆ ಬಂದ್ಬಿಟ್ಟಿದ್ದೀರಾ ಆಲ್ರೆಡಿ. ಓಕೆ, ಮೇಲೆ ಹ್ಯಾಂಡ್ ರೈಟಿಂಗ್ ಕ್ಲಾಸ್ ಕುತ್ಕೊಂಡು ಮೇಲೆ ಇಲ್ಲಿಂದ ಕುತ್ಕೋ. ಹ್ಯಾಂಡ್ ರೈಟಿಂಗ್ ಕ್ಲಾಸಲ್ಲಿ ಅಲ್ಲಿ ಕುತ್ಕೋ, ಮೇಲೆ ಹ್ಯಾಂಡ್ ರೈಟಿಂಗ್ ಕ್ಲಾಸ್ನಲ್ಲಿ ಬಹಳಷ್ಟು ಜನ ನೀವು ನೋಡ್ತಾ ಇದ್ದೀರಿ. ಅಲ್ಲಿ ಏನಾಗುತ್ತೆ, ಪ್ರತಿ ದಿವಸ ನಿಮ್ಮ ಹ್ಯಾಂಡ್ ರೈಟಿಂಗ್ ಟೀಚರ್ ಏನು ಹೇಳ್ಕೊಟ್ಟಿದಾರಲ್ಲ, ಸೊ ಮೊದಲು ಫಸ್ಟ್ ಡೇ ಹೆಂಗಿತ್ತು, ಸೆಕೆಂಡ್ ಡೇ ಹೆಂಗಿತ್ತು, ಥರ್ಡ್ ಡೇ ಹೆಂಗಿತ್ತು, ನಿಮ್ಮ ಹ್ಯಾಂಡ್ ರೈಟಿಂಗ್ 45 ಜನರಿಗೆ ಇಂಥ ಅವಕಾಶ ಸಿಕ್ಬಿಟ್ಟು ಮುಗಿತು ಅಂತ ಕಾಣುತ್ತೆ. ಇವತ್ತು ನಾಳೆಗೆ ಕ್ಲೋಸ್ ಮಾಡ್ತಾರೆ, ಸ್ಯಾಂಪಲ್ ತಗೋತಾರೆ. ನಿಮ್ಮ ಲೈಫಲ್ಲೇ ಆ ಥರ ಹ್ಯಾಂಡ್ ರೈಟಿಂಗ್ ನೋಡೋಕೆ ಸಾಧ್ಯವಿಲ್ಲ. ನೀವು ಅಷ್ಟು ಚೆನ್ನಾಗಿರ್ತಕ್ಕಂಥ ಹ್ಯಾಂಡ್ ರೈಟಿಂಗ್ ಅನ್ನ ನೀವು ಬರೆದಿದ್ದೀರಿ, ಪ್ರತಿಯೊಬ್ಬರು ಬರೆದಿದ್ದೀರಿ. ಅದಿತ್ಯೇವ್ ಎಲ್ಲ ಜನ ಅತಿಥ್ ಶೆಟ್ಟಿ, ಓ ಮೈ ಗಾಡ್, ಬ್ರಹ್ಮಲಿಪಿ. ಆಯ್ತಾ? ನೀವು ಅವ್ನ ಪೇಪರ್ ನೀವು ನೋಡಿಬಿಟ್ರೈತಲ್ಲ, ತಲೆ ಸುತ್ತಿ ಬೀಳೋದೊಂದು ಬಾಕಿ ಬರುತ್ತೆ. ಆದ್ರೆ ಇವತ್ತು ಮ್ಯಾಕ್ಸಿಮಮ್ ಸುಧಾರಿಸಿದ್ದಾನೆ, ಅವನು ಕೂಡ ಮ್ಯಾಕ್ಸಿಮಮ್ ಸುಧಾರಿಸಿದ್ದಾನೆ. ಆಯ್ತಾ? ಕುತ್ಕೊಳ್ಳಿ. ಆ ಥರ ಆಗ್ಲಿಕ್ಕೆ ಏನೋ ಇದೆ, ಅವನಿಗೇನೋ ಸಮಸ್ಯೆ ಇತ್ತು. ಆಯ್ತಾ? ಈಗ ಮೆಜಾರಿಟಿ ಅವನು ಕೂಡ ಚೇಂಜ್ ಮಾಡಿದ್ರು. ಎಲ್ಲರಿಗೂ ಕೂಡ, ಕೆಲವ್ರದಂತೂ ಪ್ರಿಂಟ್ ಟೆಕ್ಸ್ಟ್ ಬುಕ್, ಈಗೇನು ಟೆಕ್ಸ್ಟ್ ಬುಕ್ ಇಂದು ಸೈಜ್ ಇರ್ತದಲ್ಲ, ಆ ಸೈಜ್ಗೆ ನೀವೇನಾದ್ರೂ ಬರೆದ್ಬಿಟ್ರೆ ಇದು ಪ್ರಿಂಟ್ ಬರೆದಿರೋದು ಅಂತ ಕನ್ಫ್ಯೂಷನ್ ಆಗುತ್ತೆ. ಅಷ್ಟು ಚೆನ್ನಾಗಿ ನೀವೆಲ್ಲ ಬರೆದಿದ್ದೀರಿ, ಬಹಳ ಖುಷಿ ಆಯ್ತು. ತುಂಬಾ ಚೆನ್ನಾಗಿ, ವೆರಿ ಲಿಮಿಟೆಡ್ ಟೈಮ್ ನಲ್ಲಿ, ರವಿತೇಜ ವೆರಿ ಲಿಮಿಟೆಡ್ ಟೈಮ್ ನಲ್ಲಿ ನೀವೆಲ್ಲರೂ ಕೂಡ ಬರೆದಿದ್ದೀರಿ. ಕುತ್ಕೊಳ್ಳಪ್ಪ, ಇಲ್ಲಿ ರವಿತೇಜ ಅಂತ ಕರೆದ ತಕ್ಷಣ ಹಿಂಗಂದೆ ಅಂತ ಈ ಕಡೆ ಜಾಗ ಚೇಂಜ್ ಮಾಡ್ಬೇಕು ಅಂತ ಅರ್ಥ. ನೀವು ಮಾತಾಡ್ತಾ ಇದ್ದಾಗ ನಾನು ಕರೆಯೋದು. ಓಕೆ, ಇಷ್ಟು ಸಣ್ಣ ನಿಮ್ಮ ಬದಲಾವಣೆಗಳು ಅಷ್ಟು ದೊಡ್ಡ ಇದಾಗ್ತದೆ. ಆಯ್ತಾ?
ಈಗ ನೀವು ನಿಮ್ಮನ್ನು ಚೆಕ್ ಮಾಡ್ಕೊಳ್ಳಿ. ಕ್ಲೋಸ್ ಯುವರ್ ಐಸ್, ಕ್ಲೋಸ್ ಯುವರ್ ಐಸ್. ಎಸ್, ನಾನು ಲಾಸ್ಟ್ 3 ವೀಕ್ಸ್ ಬಿಫೋರ್, 3 ವಾರದ ಕೆಳಗಡೆ ಮನ್ವಂತರ ಬರೋದಕ್ಕಿಂತ ಬಿಫೋರ್ ಕ್ಲೋಸ್ ಯುವರ್ ಐಸ್ ಚೆಕ್ ಮಾಡ್ಕೊಳ್ಳಿ. ನೀವು ನಿಮ್ಮ ಹ್ಯಾಂಡ್ ರೈಟಿಂಗ್ ಹೆಂಗಿತ್ತು, ನಿಮ್ಮ ಪ್ರೆಸೆಂಟೇಷನ್ ಹೆಂಗಿತ್ತು, ನಿಮ್ಮ ರೀಡಿಂಗ್ ಹೆಂಗಿದೆ, ನಿಮ್ಮ ರೈಟಿಂಗ್ ಹೆಂಗಿದೆ ಚೆಕ್ ಮಾಡ್ಕೊಳ್ಳಿ. ನಾವು ಸ್ಟ್ರಿಕ್ಟ್ ಮಾಡ್ತಾ ಇದ್ದೀವಿ ಅನ್ನುವಂಥದ್ದನ್ನ ಸೈಡ್ಗಿಟ್ಟು ಏನ್ ಬದಲಾವಣೆ ಆಗಿದೆ ನಿಮ್ಮನ್ನು ನೀವು ನೋಡ್ಕೊಳ್ಳಿ. ನಾವಿಲ್ಲಿ ಯಾರು ಹೊಸ ಮನುಷ್ಯರನ್ನ ಸೃಷ್ಟಿ ಮಾಡಿಲ್ಲ. ನೀವು ಹಳೆ ಮನುಷ್ಯರು ಧೂಳು ಬಡಿದಿದ್ರಿ, ಹಳೆ ಮನುಷ್ಯರು ಆರಾಮಾಗಿ ಜೀವನ ಮಾಡ್ತಾ ಇದ್ರಿ, ಕಂಫರ್ಟ್ ಝೋನ್ ಜೀವನ ಮಾಡ್ತಾ ಇದ್ರಿ. ಅವ್ರನ್ನ ಹಿಡಿದು ಈ ಹಿತ್ತಾಳೆ ತಾಮ್ರ ಇದೆಲ್ಲ ಪೀತಾಂಬರಿ ಹಾಕ್ತಿವಲ್ಲ, ಪೀತಾಂಬರಿ ಅಥವಾ ಹುಣಸೆಹಣ್ಣು ಹಾಕ್ತಿವ, ಹಾಕಿ ಕಿತ್ತಿ 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 ತೊಳಿದಾರಲ್ಲ, ಆ ರೀತಿ ತೊಳೆದಿರೋದು ಇನ್ನೂ ಇದೆ. ಇದು ಫಸ್ಟ್ ಕೋಟ್ ಆಗಿದೆ, ಇನ್ನೂ ಇದೆ. ನಾಳೆ 3ನೇ ತಾರೀಕು ನಿಮ್ಮ ತಂದೆ ತಾಯಿ ಬರ್ತಾರೆ. 3ನೇ ತಾರೀಕು ನಿಮ್ಮ ತಂದೆ ತಾಯಿ ಬಂದಾಗ ಇನ್ನೂ ಚೆನ್ನಾಗಿ ತಿಕ್ಕಿ 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 ತೊಳಿಲಿಕ್ಕೆ ಅವಕಾಶ ಇದೆ, ತೊಳಿತೀವಿ. ಓಕೆ, ಸೊ ಫಸ್ಟ್ ಕ್ಯೂರಿಯಾಸಿಟಿ ಇರಲಿ. ನನ್ನ ಇಷ್ಟು ವರ್ಷದ ಜೀವನದಲ್ಲಿ ಈ 1 ತಿಂಗಳಲ್ಲಿ ನನ್ನ ಸಾಧನೆ ಯಾವ ರೀತಿ ಇದೆ, ನನ್ನ ಸಾಧನೆನ ಹಲೋ ಇದಪ್ಪ ಮೇಲ್ವಾ ಇದು ಬಾಪ, ನನ್ನ ಸಾಧನೆನ ಯಾವ ರೀತಿ ನಾನು ಬದಲಾವಣೆ ಮಾಡಿಕೊಂಡಿದ್ದೀನಿ ಅದು ನಿಮಗೆ ಗೊತ್ತಾಗ್ಬೇಕು. ಅದು ನಿಮಗೆ ಗೊತ್ತಾಗಬೇಕು. ಆವಾಗ ಇಲ್ಲಿಗೆ ಬಂದದ್ದಕ್ಕೆ ಸಾರ್ಥಕ ಆಗುತ್ತೆ. ನಿಮ್ಮ ತಂದೆ ತಾಯಿಗಳು ಫೀಸ್ ಕಟ್ಟಿದ್ದಕ್ಕೆ ಸಾರ್ಥಕ ಆಗುತ್ತೆ. ನೀವು ಹಗಲು ರಾತ್ರಿ ಕುತ್ಕೊಂಡು ಇಷ್ಟ ಆಸಪ್ಪ ನಿಮ್ಮ ಲೈಫಲ್ಲಿ ಪ್ರಾಮಾಣಿಕವಾಗಿ ಕೈ ಎತ್ತರಪ್ಪ. ಸರ್, ನನ್ನ ಜೀವನದಲ್ಲಿ 12 ತಾಸು, ನನ್ನ ಜೀವನದಲ್ಲಿ 12 ತಾಸು ನಾನು ಓದಿದ್ದೀನಿ ಸರ್. ಇಲ್ಲಿ ಬಿಟ್ಟು ಮನ್ವಂತರದಲ್ಲಿ ಬಿಟ್ಟು ಕೈ ಎತ್ತರ 12 ತಾಸು ಓದಿದ್ದೀನಿ ಸರ್. 12 ತಾಸು ಓದಿದ್ದೀನಿ, ಆಯ್ತಾ? 12 ತಾಸು, ಒಂದು ದಿವಸಕ್ಕೆ 12 ತಾಸು ಓದಿದ್ದೀನಿ, ಆಯ್ತಾ? ನೋಡು, ಆಯ್ತಾ? ನೀವು 12 ತಾಸು ಓದಿದ್ರೆ ಇಲ್ಲಿ ಬರ್ತಾನೆ ಇದ್ದಲ್ಲೋ ಮಾರಾಯ. 2 ತಾಸು ಓದಿರಲ್ಲ ನೀವು, ಗೊತ್ತಾಯ್ತಾ? ಒಬ್ಬರು ಇಬ್ಬರು ಇದ್ದರೆ ಅವ್ರಿಗೆ ಕ್ಲಾರಿಟಿ ಇಲ್ಲ, ಸುಮ್ಮನೆ ಎತ್ತಿದ್ದಾರೆ ಅಷ್ಟೇ ಕೈ. ಓಕೆ, ಮೆಜಾರಿಟಿ ಎತ್ತಿಲ್ಲ, ಅರ್ಥ ಆಯ್ತಾ? ಯಾಕೆ ರಿಸಲ್ಟ್ ಬಂತು ಅನಿಸ್ಬೋದು. ಹೆಂಗ್ ಬಂತು ರಿಸಲ್ಟ್ ನಿಮ್ಮ ತಂದೆ ತಾಯಿಗಳಿಗೂ ಅನಿಸ್ಬೋದು. ಹೆಂಗ್ ರಿಸಲ್ಟ್ ಬಂತು? ನಾವ್ಯಾರು ಮ್ಯಾಜಿಕ್ ಮಾಡ್ತಾ ಇಲ್ಲಪ್ಪ. ನಾವ್ಯಾರು ಇಲ್ಲಿ ಮ್ಯಾಜಿಕ್ ಮಾಡೋರು ಅಲ್ವೇ ಅಲ್ಲ. ನಾವು ಒಬ್ಬ ವಿದ್ಯಾರ್ಥಿಗೆ ಎಷ್ಟು ಗಂಟೆಗೆ ಎಬ್ಬಿಸ್ಬೇಕು, ಎಷ್ಟು ಗಂಟೆಗೆ ಮಲಗಿಸ್ಬೇಕು, ಎಷ್ಟು ಗಂಟೆಗೆ ಓದಿಸ್ಬೇಕು, ಎಷ್ಟು ಗಂಟೆಗೆ ಬರೆಸ್ಬೇಕು, ಇದನ್ನ ಶಿಸ್ತುಬದ್ಧವಾಗಿ ಮಾಡಿದ್ದಕ್ಕೆ ರಿಸಲ್ಟ್ ಬರುತ್ತೆ. ಫಲಿತಾಂಶನೂ ನಿಮ್ದೆ, ಪ್ರಾಕ್ಟೀಸು ನಿಮ್ದೆ. ನಾಳೆ ಅಪ್ರಿಷಿಯೇಟ್ ಮಾಡೋದು ನಿಮಗೇನೆ. ನಿಮ್ಮ ತಂದೆ ತಾಯಿಗಳು ನಮಗೇನು ಅಪ್ರಿಷಿಯೇಟ್ ಮಾಡೋದ? ನಮ್ಮ ಅಪ್ರಿಷಿಯೇಷನ್ ನಮಗೆ ಭಗವಂತ ಕೊಟ್ಬಿಟ್ಟಿದ್ದಾನೆ. ನಿಮ್ಮ ಅಪ್ರಿಷಿಯೇಷನ್ ನಿಮಗೆ. ಇನ್ನು 2 ಟೆಸ್ಟ್ ಇದಾವೆ. ಎಷ್ಟಿದಾವಪ್ಪ ಟೆಸ್ಟು? 2 ಟೆಸ್ಟ್. ನಿಮ್ಮ ತಲೆ ಒಳಗೆ ಇಷ್ಟೇ ಕೂತ್ಕೋಬೇಕು. ಇನ್ನು 2 ಟೆಸ್ಟ್ ಬ್ಯೂಟಿಫುಲ್ ಆಗಿ ಬರೀಬೇಕು ಅನ್ನೋದು ನಿಮ್ಮ ತಲೆ. ಬ್ಯೂಟಿಫುಲ್, ಇನ್ಕ್ಲೂಡ್ ಹ್ಯಾಂಡ್ ರೈಟಿಂಗ್ ಸಮೇತ. ಅದು ನಿಮಗಿರ್ಬೇಕು. ನೋಡ್ತೀನಿ, ಈ ಟೆಸ್ಟ್ ನಾನು ನೋಡಿಲ್ಲ. ನಿನ್ನೆ ಆಗಿದೆ, ಕೆಲವು ಕರೆಕ್ಷನ್ ಮಾಡಿದ್ರೆ, ಕೆಲವು ಕರೆಕ್ಷನ್ ಮಾಡಿಲ್ಲ. ಓಕೆ, ನೋಡ್ತೀನಿ. ಇವತ್ತು ಎಲ್ಲ ಪ್ರತಿಯೊಬ್ಬರದ್ದು ಕೂಡ ಕೂಲಂಕುಷವಾಗಿ ನಾನು ನೋಡ್ತೀನಿ. ಓಕೆ, ಸೊ ಯಾಕೆ ಈ ಟಾಪಿಕ್ ನಾವು ಮಾತಾಡ್ತಾ ಇದೀವಿ ಅಂದ್ರೆ ಪರೀಕ್ಷೆ ಯಾಕೆ ಮಾಡ್ತಾರೆ ಅನ್ನೋ ವಿಷಯದ ಮೇಲೆ. ಪಾಯಿಂಟ್ ನಂಬರ್ 3, ಪರೀಕ್ಷೆನ ಯಾರಿಗೆ ಮಾಡ್ತಾರೆ? ನಮಗ್ ಮಾಡ್ತಾರೆ. ಅರ್ಥ ಆಯ್ತಾ? ಇದು ಪರೀಕ್ಷೆ ನಮಗಲ್ಲ ಅನ್ನೋರು ಯಾರ ಇದ್ರೆ ಕೈ ಮೇಲೆ ಮಾಡಿ. ಯಾರು ಇದು ನಮಗಲ್ಲ ಸರ್, ಆಕ್ಚುಲಿ ಪರೀಕ್ಷೆ ನಮಗಲ್ಲ. ಯಾರ ಕೈ ಮೇಲೆ ಮಾಡ್ತಾರೆ? ಒಬ್ರು ಇಲ್ಲ. ಓಕೆ, ಈಗ ಈ ಪ್ರಶ್ನೆಗೆ ನಾನ್ ಬೆನ್ ತಗೊಳ್ತೀನಿ. ಯಾಕೆ? ಉತ್ತರ ಡಿಫರೆಂಟ್ ಆಗಿದೆ. ಏನು? ಪರೀಕ್ಷೆ ನಿಮಗಲ್ಲ. ಪರೀಕ್ಷೆ ಮಾಡೋದು ನಿಮಗಲ್ಲ. ಪರೀಕ್ಷೆ ಯಾರಿಗೆ ಮಾಡೋದು? ಯಾರಿಗೆ? ಎಕ್ಸಾಕ್ಟ್ಲಿ. ಯಾರಪ್ಪ ಆನ್ಸರ್? ರೈಟ್ ಆನ್ಸರ್. ಓಕೆ, ಚಪ್ಪಾಳೆ ತನಿಪ. ಪರೀಕ್ಷೆ ಮಾಡೋದು ಟೀಚರ್ಸ್ಗೆ. ನಿಜವಾಗ್ಲೂ ಯಾವುದೇ ಪರೀಕ್ಷೆ ಆಗಲಿ, ನೀವು ಬೋರ್ಡ್ ಎಕ್ಸಾಮ್ ಆದ್ರೂ ತಗೊಳ್ಳಿ, ಕ್ಲಾಸ್ ರೂಮ್ ಯೂನಿಟ್ ಟೆಸ್ಟ್ ಆದ್ರೂ ತಗೊಳ್ಳಿ, FA1 FA2 ಯಾವುದೇ ಟೆಸ್ಟ್ಗಳು ತಗೊಳ್ಳಿ, ಪರೀಕ್ಷೆ ಮಾಡುವಂಥದ್ದು ಯಾರಿಗೆ ಅಂದ್ರೆ, ನಿಜವಾಗ್ಲೂ ಪರೀಕ್ಷೆ ಮಾಡೋದು ಯಾರಿಗೆ ಅಂದ್ರೆ ಶಿಕ್ಷಕರಿಗೆ. ಯಾಕೆ ಶಿಕ್ಷಕರಿಗೆ ಮಾಡ್ತೀವಿ? ಒಬ್ಬ ಶಿಕ್ಷಕರು
ಏನ್ ಹೇಳಿ? ಓಕೆ, ಅವ್ರಿಗೆ ಏನು ಗೊತ್ತಿರಲ್ಲ ಅದಕ್ಕೆ ಮಾಡೋದು. ಕೂತ್ಕೊಳ್ಳಿ. ಪರೀಕ್ಷೆ ಮಾಡುವಂತ ಕ್ರಮ ಯಾರಿಗೆ ಅಂದ್ರೆ ಟೀಚರ್ಸ್ಗೆ. ಯಾಕೆ ಮಾಡ್ತಾರೆ ಪರೀಕ್ಷೆ ಅಂತಂದ್ರೆ, ನಾನಂದ್ರೆ ಟೀಚರ್, ನಾನೊಬ್ಬ ಶಿಕ್ಷಕ, ನನಗೆ ಇಷ್ಟು ಲೆಸನ್ ಕೊಟ್ಟಿದ್ರು, ಎಷ್ಟು ಜನನ್ನ ನಾನು ಇಂಪ್ರೂವ್ಮೆಂಟ್ ಮಾಡಿದ್ದೀನಿ, ನನ್ನ ಕಾನ್ಸೆಪ್ಟ್ ಎಷ್ಟು ಜನರಿಗೆ ರೀಚ್ ಆಗಿದೆ, ನನ್ನ ಕಾನ್ಸೆಪ್ಟ್ ಒಂದು 100 ರೂಪಾಯಿ ಸೋಡಿಸಿ ಸರ್. ನೀವೇ ನಿಂತಿದ್ದು 100 ರೂಪಾಯಿ ಸೋಡಿಸಿ. ನಿಮ್ಮ ಅಪ್ಪನಿಗೆ ಒಂದು ಹಿಡ್ಕೊಂಡು ಒಂದು 100 ರೂಪಾಯಿ ಸೋಡಿಸಿ. ಜಲ್ದಿ ಕ್ಲಾಸಲ್ಲಿ ಲೈವ್ ನಡೀತಾ ಇದೆ. ಓಕೆ, ನೀವೇ ಹೊಡಿಸಿ. ಓಕೆ, ರೈಟ್ ಸರ್. 7:30ಕ್ಕೆ ಬರಲಿಲ್ಲ ಅಂದ್ರೆ ಇಲ್ಲೇ ಹೊಡಿಬೇಕಪ್ಪ. 7:30 ಗೇಟ್ ಕ್ಲೋಸ್ ಮಾಡ್ತೀವಿ. ನಾಳೆಯಿಂದ ಏನಿಲ್ಲ, ಒಂದು ವಾರ ರಜೆ ಕೊಟ್ಬಿಡ್ತೀವಿ. ಇರ್ಲಿ ತೊಂದ್ರೆ. ಈ ಕಡೆ ಬಾರಪ್ಪ, ಕ್ಲಾಸ್ ನಡೀತಾ ಇದೆ, ಬಾರಪ್ಪ ಇಲ್ಲಿ. ಊಟ ಬಾಯ್ ಸುಡಿಯಪ್ಪ, ಎಸ್ 100 ಏನು ರೈಟ್. ಶಕ್ತಿ ಬರ್ತದೆ ಇದು ಮೊದಲು, ಇದಲ್ಲ ಶಕ್ತಿ ಬರ್ತದೆ. ಓಕೆ, ರೈಟ್. ಎಣಿಸೋ, ನೀನು ಎಣಿಸಿ 100 ಆದ್ಮೇಲೆ ಇದು ಮಾಡು. ನಿಮ್ಮ ಅಪ್ಪನ ಎದುರಿಗೆ ಹೊಡಿಬೇಕು. ಅವಾಗ ಅಪ್ಪನಿಗೆ ಗೊತ್ತಾಗುತ್ತೆ, ಮಗನಿಗೆ ಗೊತ್ತಾಗುತ್ತೆ. ಓಕೆ, ರೈಟ್ ಸರ್. 7:30ಕ್ಕೆ ಬರಲಿಲ್ಲ ಅಂದ್ರೆ ಗೇಟ್ ಕ್ಲೋಸ್ ಮಾಡ್ತೀವಿ, ಬೇಜಾರು ಮಾಡ್ಕೊಂಡು. ಓಕೆ, ರೈಟ್. ಒಂದು ವಾರ ರಜಾ, ನಾವೇ ನಿಮಗೆ ಒಂದು ವಾರ ರಜಾ ಕೊಟ್ಬಿಡ್ತೀವಿ. ಓಕೆ, ಪರೀಕ್ಷೆ ಟೀಚರ್ಗಳು ನಾನು ಎಷ್ಟು ಪಾಠ ಮಾಡಿದ್ದೀನಿ, ನಾನು ಪಾಠ ಮಾಡಿರೋ ಪಾಠ ಈ ಮಗುಗೆ ಎಷ್ಟು ಅರ್ಥ ಆಗಿದೆ. ಸೊ ಈ ಪರೀಕ್ಷೆಯಲ್ಲಿ ಪರ್ಫಾರ್ಮೆನ್ಸ್ ಮಗು ಮಾಡಲಿಲ್ಲ ಅಂದ್ರೆ ನಾನು ಮಾಡುವಂತ ಕ್ರಮ ಇವರಿಗೆ ರೀಚ್ ಆಗಿಲ್ಲ, ನಾನು ವಿಧಾನನ ಚೇಂಜ್ ಮಾಡ್ಕೊಬೇಕು, ಬೇರೆ ವಿಧಾನದಲ್ಲಿ ಮಾಡಬೇಕು. ಈ ಜಡ್ಜ್ಮೆಂಟ್ ಟೀಚರ್ಸ್ ಗೊತ್ತಾಗ್ಲಿಕ್ಕೋಸ್ಕರ ಬಹಳಷ್ಟು ಜನ ಏನ್ ತಿಳ್ಕೊಂಡ್ಬಿಟ್ಟಿದೀವಿ ಅಂದ್ರೆ, ಪರೀಕ್ಷೆ ಮಾಡೋದು ಪೇರೆಂಟ್ಸ್ಗೆ, ಪರೀಕ್ಷೆ ಮಾಡೋದು ಮಕ್ಕಳಿಗೆ, ಪರೀಕ್ಷೆ ಮಾಡೋದು ಸ್ಕೂಲ್ ಸಂಬಂಧವಾಗಿ, ಕ್ಲಾಸ್ ಸಂಬಂಧವಾಗಿ ಅಂತ ತಿಳ್ಕೊಂಡ್ಬಿಟ್ಟಿದ್ವಿ. ಖಂಡಿತ ಇಲ್ಲ. ಪರೀಕ್ಷೆ ಮಾಡುವಂತ ಕ್ರಮ ಯಾರಿಗೆ ಅಂದ್ರೆ ಶಿಕ್ಷಕರಿಗೆ. ನಾನು ಎಷ್ಟು ಪಾಠ ಮಾಡಿದ್ದೀನಿ, ಎಷ್ಟು ಪಾಠ ಮಾಡಬೇಕು, ನನ್ನ ಪಾಠ ಎಷ್ಟು ರೀಚ್ ಆಗಿದೆ ಅಂತ ಗೊತ್ತಾಗ್ಲಿಕ್ಕೋಸ್ಕರ. ಹಾಗಾಗಿ ಇವತ್ತಿನಿಂದ ಜವಾಬ್ದಾರಿ ನಿಮ್ ಜಾಸ್ತಿ ಇದೆ. ಯಾಕೆ? ಸೊ ಟೀಚರ್ ಅನ್ನ ನೀವು ಮೆಥಡ್ ಅನ್ನ ಅಪ್ಗ್ರೇಡ್ ಮಾಡ್ಕೋಬೇಕು. ಅವ್ರು ಅಪ್ಗ್ರೇಡ್ ಮಾಡ್ಕೋಬೇಕಪ್ಪ ಅಂದ್ರೆ ನಿಮ್ದು ಕ್ರಮ ಸರಿ ಇದ್ರೆ, ನೀವು ಸರಿಯಾಗಿ ಓದಿದ್ರೆ ಅವ್ರು ಪಾಸ್ ಆದಂಗೆ. ನೀವು ಟೀಚರ್ನ ಪಾಸ್ ಮಾಡೋದೀಗ ನೀವು ಪಾಸ್ ಆಗೋದಲ್ಲ. ನೀವೆಲ್ಲ ಏನ್ ಬೇಕಂದ್ರೆ ನಾವು ಪಾಸ್ ಆಗೋದು ಇಲ್ಲ, ಟೀಚರ್ ಪಾಸ್ ಆಗೋದು. ನಾವು ಅವ್ರ ಜೊತೆ ಕುತ್ಕೊಳ್ತೀವಿ. ನೋಡಮ್ಮ, ಈಗ ಯಾರು ಶಿವಶಂಕರ್ ಯಾಕೆ ಸ್ಕೋರ್ ಜಾಸ್ತಿ ಆಗಿಲ್ಲ, ಶಿವಶಂಕರ್ ಯಾಕೆ ತಪ್ಪು ಬರಿತಾ ಇದ್ದಾನೆ, ಉದಾಹರಣೆ ನಾನು ಹೇಳ್ತಾ ಇದ್ದೆ. ಓಕೆ, ಈ ಪ್ರಶ್ನೆಲ್ ಯಾಕೆ ತಪ್ಪು ಬರಿತಾ ಇದ್ದಾನೆ, ಓಕೆ, ರವಿ ಯಾಕೆ ತಪ್ಪು ಬರಿತಾ ಇದ್ದಾನೆ, ರಮೇಶ್ ಯಾಕೆ ತಪ್ಪು ಬರಿತಾ ಇದ್ದಾನೆ, ರಮೇಶ್ ಯಾಕೆ ದುಂಡು ಬರಿತಾ ಇದ್ದಾನೆ, ಎರಡೂ ಕೂಡ ಯಾಕೆ ದುಂಡು ಬರಿತಾನೆ ಅನ್ನೋದಕ್ಕೂ ಕೂಡ ಕಾರಣ ಆಗಬೇಕು, ಯಾಕೆ ತಪ್ಪಾಗಿ ಬರಿತಾ ಇದ್ದಾನೆ ಅನ್ನೋದಕ್ಕೂ ಕಾರಣ ಬೇಕು. ಎರಡನ್ನೂ ಕೂಡ ಚೆಕ್ ಮಾಡುವಂಥದ್ದು ಇರ್ತದೆ. ಅವಾಗ ಏನಾಗುತ್ತೆ, ಇದೆಲ್ಲದೂ ಕೂಡ ಬ್ಯಾಲೆನ್ಸ್ ಆಗುತ್ತೆ. ಸೊ ಇಲ್ಲಿದ್ದು ಏನಾಗುತ್ತೆ, ಎಲ್ಲ ಟೈಮ್ ವೇಸ್ಟ್ ಹಾಕೊಂತ ಹೋಗುತ್ತೆ. ಓಕೆ, ಸೊ ಈಗ ನಿಮಗೆ ಗೊತ್ತಾಯ್ತು ಪರೀಕ್ಷೆ ಅಂದ್ರೆ ಏನು, ಪರೀಕ್ಷೆನ ಯಾಕೆ ಮಾಡ್ತಾರೆ, ಪರೀಕ್ಷೆನ ಯಾರಿಗೆ ಮಾಡ್ತಾರೆ. ಓಕೆ, ಎಸ್. ಈಗ ನಾವು ಪ್ರತಿ ವಾರ ಪರೀಕ್ಷೆನ ಮಾಡ್ಕೊಂತ ಬರ್ತಾ ಇದ್ದೀವಿ. ಓಕೆ, ಎಷ್ಟು ಪರೀಕ್ಷೆ ಅಟೆಂಡ್ ಮಾಡಿದಂಗೆ ಆಯ್ತು ನೀವು? ಒಟ್ಟು 3 ಪರೀಕ್ಷೆ ಆಯ್ತಾ? ಈಗ ನಂದೊಂದು ಕ್ವಶನ್, ನಂದು 3ನೇ ಪರೀಕ್ಷೆ 2ನೇ ಪರೀಕ್ಷೆಗಿಂತಲೂ ನಂದು ಕಡಿಮೆ ಅಂತ ಯಾರಿಗಾದ್ರೂ ಇದ್ರೆ ಅವ್ರೊಂಚೂರು ಕೈ ಮೇಲೆ ಮಾಡಿ. ಸರ್, ನಮ್ದು ಮೊದಲನೇ ಪರೀಕ್ಷೆ ಚೆನ್ನಾಗಿತ್ತು, 2ನೇ ಪರೀಕ್ಷೆ ಚೆನ್ನಾಗಿತ್ತು, 3ನೇ ಪರೀಕ್ಷೆ ಕಡಿಮೆ ಆಯ್ತಾ? ಕಡಿಮೆ ಅಂತಂದ್ರೆ ಅದನ್ನ ನೀವು ಚೆಕ್ ಮಾಡ್ಕೊಳ್ಳಿ. ಯಾಕೆ ಕಡಿಮೆ ಆಗಿದೆ ಅಂತಂದ್ರೆ, ಮೊದಲನೇದು ನೀವು ಸರಿಯಾಗಿ ಓದಿಲ್ವೋ, 2ನೇದು ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ವೋ, 3ನೇದು ಡಿಫಿಕಲ್ಟ್ ಇದೆಯೋ, ಇದನ್ನ ಚೆಕ್ ಮಾಡ್ಕೊಳ್ಳಿ. ತೊಂದರೆ ಇಲ್ಲ, ತಿಳಿಸಿ. ಓಕೆ, ಥ್ಯಾಂಕ್ ಯು. ಚೆಕ್ ಮಾಡ್ಕೊಂಡು ನಿಮ್ಮನ್ನು ನೀವು ಚೆಕ್ ಮಾಡ್ಕೋಬೇಕು. ಚೆಕ್ ಮಾಡ್ಕೊಂಡೇ ಗೊತ್ತಾಗುತ್ತೆ. ಓಕೆ, ಎಸ್. ಒಂದು ತಿಳ್ಕೊಳ್ಳಿ, ಅದು ನೀವು ಯಾರ್ಯಾರು ಕೈ ಎತ್ತಿದ್ದೀರಲ್ಲ, ನೀವು ಈ 3 ಪ್ರಶ್ನೆ ನಿಮಗೆ ಅರ್ಥ ಆಗ್ತಾ ಇಲ್ವೋ, ಅಥವಾ ಅದು ಕಠಿಣವಾಗಿತ್ತು, ಟೀಚರ್ ನಿಮ್ಮನ್ನು ರೀಚ್ ಆಗೋದ್ರಲ್ಲಿ ಎಲ್ಲಾದ್ರೂ ವಿಫಲರಾಗಿದ್ರು, ಅಥವಾ ನಿಮ್ದು ಇನ್ವಾಲ್ವ್ಮೆಂಟ್ ಇಲ್ವೋ. ಈಗ ನಂದನ್ ಕೈ ಎತ್ತಿದ್ದ, ನಂದನ್ ಸ್ಕೋರ್ ಕಡಿಮೆ ಆಗ್ಲಿಕ್ಕೆ ಏನ್ ಕಾರಣ ಅಂತ ಅವನೇ ಹೇಳ್ತಾನೆ. ಬಾರಪ್ಪ ನಂದನ್, ಹೇಳಪ್ಪ ಯಾಕಪ್ಪ? ಅದಕ್ಕೆ ಹೇಳಿದ ಸರಿಯಾದ್ರೆ 2 ದಿವಸ 3 ದಿವಸ ಅವನು ಆಲ್ಟೇಟ್ ಮಾಡಿ ಮದುವೆಗೆ ಹೋಗಿದ್ದ. ಮತ್ತೆ 3 ದಿವಸ ಮದುವೆಗೆ ಹೋದ್ರೆ ಮತ್ತೆ ರಿಸಲ್ಟ್ ಹೆಂಗ್ ಬರುತ್ತೆ ಇಲ್ಲಿ? ಗೊತ್ತಾಗ್ತಾ ಇದೆಯಾ? ಸಾಗರ್ ಕೈ ಮೇಲ್ ಮಾಡಿದ್ದ. ಯಾಕೆ ಸಾಗರ್ ಕೈ ಮೇಲ್ ಮಾಡಿದ್ದ ಅಂದ್ರೆ, ಈಗ ಸ್ವಲ್ಪ ಡಿಫಿಕಲ್ಟ್ ಆಗ್ತಾ ಇದೆ.
ಡೇ ಬೈ ಡೇ ಒಂದು ತಿಳ್ಕೊಳ್ಳಿ, ನೀವು ಪ್ರತಿ ದಿವಸ ಸರಿಯಾದ ಪ್ರಾಕ್ಟೀಸ್ ನೀವು ಮಾಡಿದ್ರಿ ಅಂದ್ರೆ ಆ ಪರೀಕ್ಷೆ ಡಿಫಿಕಲ್ಟ್ ಇರೋದೇ ಇಲ್ಲ. ಸರಿಯಾಗಿ ಪ್ರಾಕ್ಟೀಸ್ ಆಯ್ತಾ. ಪರೀಕ್ಷೆ ಒಳಗೆ ಕೊಡೋದು ಆ ಪಾಠ, ಆ ವಾರದ ಪಾಠ ನಾವು ಹೇಳ್ತಾರೆ, ನಾವೇ ಆಗ್ಲಿ ಸ್ಕೂಲಲ್ಲಿ ಆಗ್ಲಿ ಎಲ್ಲೇ ಆಗ್ಲಿ ಏನ್ ಆಗಿರುತ್ತೋ ಅದ್ರ ಮೇಲೆ ಕೊಡ್ತಾರೆ. ಅರ್ಥಾಯ್ತಾ? ಸೊ ಇಲ್ಲಿ ಮನ್ವಂತರದಲ್ಲಿ ಪರೀಕ್ಷೆ ಕಾಪಿಗೆ ಬೇಡಿಸ್ತಾರ, ಅಕ್ಕಪಕ್ಕ ನೋಡ್ಕೊಂಡು ಬರೀರಿ ಅಂತ ಹೇಳ್ತಾರ, ಇಂಥದೇ ಕೊಡ್ತೀನಿ ಅಂತ ಹೇಳ್ತಾರ? ಯಾರು ಹೇಳಲ್ಲ, ಯಾರು ಹೇಳಬಾರ್ದು. ಕೆಲಸ ನಮ್ಮ ಕೆಲಸ ಏನು, ಈ ವಾರ ಪಾಠ ಮಾಡಿದೀವಪ್ಪ, ಈ ವಾರ ಪಾಠ ಏನ್ ಮಾಡಿದ್ವಿ ಅದ್ರ ಬಗ್ಗೆ ನಾವು ನಿಮಗೆ ಕೊಡ್ತೀವಿ. ಮಾಡಿದ್ದೀವಿ. ಮೆಜಾರಿಟಿ ಮಕ್ಕಳು ತುಂಬಾ 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 ಚೆನ್ನಾಗಿ ಮಾಡಿದೆ, ಬಹಳ ಖುಷಿ ಆಗಿದೆ. ಟೀಚರ್ಸ್ ನನ್ನ ಫೋನ್ ಮಾಡಿ ಕೇಳ್ತಾ ಇದ್ದೆ, ಹೆಂಗ್ ಮಾಡ್ತಾ ಇದ್ರಮ್ಮ, ಹೆಂಗ್ ಮಾಡ್ತಾ ಇದ್ದಾರೆ, ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ತುಂಬಾ ಒಬ್ರು ಇಬ್ರು ಯಾರೋ ಕೈ ಎತ್ತಿದಾರಲ್ಲ, ಅವ್ರ ವ್ಯತ್ಯಾಸಗಳಾಗಿರ್ಬೋದು, ಅದಕ್ಕೇನೋ ಕಾರಣ ಇದೆ, ಸೂಕ್ತ ಕಾರಣಗಳಿತ್ತು, ಆಗಿತ್ತು. ಆಯ್ತಾ. ಬಟ್ ಒಂದು ಖುಷಿಯಾಗಿರೋ ವಿಚಾರ ಏನು ಅಂದ್ರೆ ಬಂದಿರತಕ್ಕಂಥ ಎಲ್ಲಾ ಮಕ್ಕಳು ಕೂಡ ತುಂಬಾ ಚೆನ್ನಾಗಿ ಮೋಟಿವೇಟ್ ಆಗಿದ್ದೀರಿ. ನನ್ನ ಕೆಲಸ ಇದು ಮೋಟಿವೇಟ್ ಮಾಡೋದೇ ನಿಮ್ಮನ್ನ ಕೆಲಸ. ಬೆಳಗ್ಗೆ ನಿಮ್ಮನ್ನ ಇನ್ಸ್ಪೈರ್ ಮಾಡೋದೇ ಕೆಲಸ, ನಿಮ್ಮನ್ನ ಎನ್ಕರೇಜ್ ಮಾಡೋದೇ ಕೆಲಸ. ಬೆಳಗ್ಗೆ ಇಷ್ಟು ಎನ್ಕರೇಜ್ ಆಗಿರೋದ್ರಿಂದನೇ ಫುಲ್ ಡೇ ಫುಲ್ ಎನರ್ಜೈಸ್ ಆಗೋದು. ಸೊ ನಿಮಗೆ ಅರಿವಿದೆ, ಅದೇನಾಗಿದೆ, ಅರಿವು ಅನ್ನೋದು ಏನಾಗಿದೆ, ಅದು ಧೂಳು ಬಡ್ದು ಹೋಗ್ಬೇಕು. ನಾವು ಅದನ್ನ ದಿವಸ ಅದನ್ನ ಧೂಳು ತೆಗಿಯೋ ಕೆಲಸ. ಯಾವಾಗ ಈ ಅರಿವನ್ನ ನಾವು ಧೂಳು ತೆಗಿತೀವೋ ಆಟೋಮೆಟಿಕ್ ಆಗಿ ನಿಮ್ದು ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ. ಸೊ ಹಾಗಾಗಿ ಈ ಪರೀಕ್ಷೆನ ತುಂಬಾ ಚೆನ್ನಾಗಿ ನೀವೆಲ್ಲರೂ ಕೂಡ ಇದು ಮಾಡ್ತಾ ಇದ್ದೀವಿ. ಓಕೆ. ಎಸ್. ಈಗ ಪೋಷಕರಿಗೆ ಒಂದು ಮಾತು ಕೇಳ್ತಾ ಇದ್ದೀರಿ. ಈಗ ಯಾರು ಮನ್ವಂತರಕ್ಕೆ ಸೇರಿಸಿದಿರಿ, ಸೊ ನಿಮ್ಮ ಮಕ್ಕಳು ಪ್ರತಿ ಶನಿವಾರ ಕಾಲ್ ಮಾಡ್ತಾರೆ. ಕಾಲ್ ಮಾಡಿದಾಗ ಅವರು ಮಾತಾಡ್ತಾರೆ, ನೋವಾಗುತ್ತೆ, ನೋವಾಗಲೇಬೇಕು ಅವರಿಗೆ. ನಿಮ್ಮ ಮಕ್ಕಳನ್ನ ನೀವು ಒಂದು ತಿಳ್ಕೊಳ್ಳಿ, ನಿಮ್ಮ ಮಕ್ಕಳನ್ನ ಯಾರನ್ನು ಕೂಡ ನೀವು ಇಲ್ಲಿ ಟ್ರಿಪ್ಪಿಗೆ ಕಳಿಸಿಲ್ಲ, ಇಲ್ಲಿ ಜಾಲಿ ಟ್ರಿಪ್ಪಿಗೆ ಕಳಿಸಿಲ್ಲ, ಸರ್ಕಸಿಗೆ ಕಳಿಸಿಲ್ಲ, ಯಾವ್ದು ಎಕ್ಸಿಬಿಷನ್ಗೆ ಕಳಿಸಿಲ್ಲ. ಕಳಿಸಿರೋದು ಓದಲಿಕ್ಕೆ, ಬರೀಲಿಕ್ಕೆ. 10-12 ತಾಸು ಅವರು ಮಾಡಲೇಬೇಕು ಸಾಧನೆ. ಆವಾಗ ಸ್ವಲ್ಪ ನೋವಾಗುತ್ತೆ, ತಂದೆ ತಾಯಿ ಬಿಟ್ಟಿರ್ತಾರೆ, ಅದಕ್ಕೆ ಹತ್ತಿರ್ತಾರೆ. ಅದನ್ನ ನೀವು ದೊಡ್ಡದು ಕತೆ ಮಾಡಿಕೊಂಡು ಬರೋದು, ನೋಡಕ್ ಬರ್ತೀವಿ ಅನ್ನೋದು. ಯಾರಾದ್ರೂ ಪೋಷಕರು ನೀವು ನೋಡಕ್ಕೆ ಅಂತ ಬಂದ್ರೆ ನಿಮ್ಮ ಮಕ್ಕಳನ್ನು ನಿಮ್ಮ ಜೊತೆ ಪರ್ಮನೆಂಟ್ ಕಳಿಸ್ಬಿಡ್ತೀವಿ. ಮೊದಲೇ ಹೇಳಿದ್ದೀವಿ, ಯಾವುದೇ ಕಾರಣಕ್ಕೂ ಫೋನ್ ಮಾಡೋ ಅವಶ್ಯಕತೆ. ಪ್ರತಿಯೊಬ್ಬರು ಕೂಡ ಸೆಟ್ ಆಗಿದ್ದಾರೆ, ಪ್ರತಿಯೊಬ್ಬರು ಕಲಿತಾ ಇದ್ದಾರೆ, ಪ್ರತಿಯೊಬ್ಬರು ಖುಷಿಯಾಗಿ ಕಲಿತಾ ಇದ್ದಾರೆ, ತುಂಬಾ ಚೆನ್ನಾಗಿ ಕಲಿತಾರೆ, ಆರಾಮಾಗಿ ಕಲಿತಾ ಇದ್ದಾರೆ. ಓಕೆ. ಅವರಿಗೆ ಆಸೆ ಇದೆ, ನೀವು 3ನೇ ತಾರೀಕು ಬರ್ತೀರಿ, ಭಾನುವಾರ 3ನೇ ತಾರೀಕು ಬೆಸ್ಟ್ ಫಲಿತಾಂಶ ಕೊಡಬೇಕು ಅನ್ನೋ ಅಪೇಕ್ಷೆ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್. ಓಕೆ. ಈಗ ನೆಕ್ಸ್ಟ್ ಏನಿದೆಯೋ ಅದನ್ನ ಪರೀಕ್ಷೆ ಇದು ಅರ್ಥ ಆಗಿದೆ ನಿಮಗೆ. ನೆಕ್ಸ್ಟ್ ಇನ್ನು 2 ಪರೀಕ್ಷೆ ಇದೆ ನಿಮ್ಮ ಪೇರೆಂಟ್ ಬರೋದ್ರೊಳಗೆ. ಬೆಸ್ಟ್ ರಿಸಲ್ಟ್ ಕೊಡೋಕ್ಕೆ ನಾವು ನೀವು ಎಲ್ಲ ಕಾತರದಲ್ಲಿರೋಣ. ಈಗ ಇವತ್ತಿಂದ ಏನು ಅಭ್ಯಾಸ ಆಯ್ತಲ್ಲ, ಹ್ಯಾಂಡ್ ರೈಟಿಂಗ್ನವ್ರು ಎಲ್ಲಿದ್ದಾರಪ್ಪ? ಹ್ಯಾಂಡ್ ರೈಟಿಂಗ್ನವರು ಟೀಚರ್ ಹೇಳಿದ್ದಾರೆ 2-3 ಪೇಜ್ ನೀಟಾಗಿ ಕನ್ನಡ ಇಂಗ್ಲೀಷ್ 45 ಜನಕ್ಕೆ ಹ್ಯಾಂಡ್ ರೈಟಿಂಗ್ ಆಗಿದೆ, ಮುಗಿಸ್ತಾರೆ ಅವರು. ಇವತ್ತು ನಾಳೆ ಒಳಗೆ ಮುಗಿಸ್ತಾರೆ. ಸೊ ನೀವು ಟೆಕ್ಸ್ಟ್ ಬುಕ್ ತಂದದ್ದು ಅಂತಂದ್ರೆ ನೀಟಾಗಿ ಡೇಟ್ ಹಾಕಿ ಅವ್ರು ಹೇಳಿದ್ದಾರೆ, ಸರ್ ಮಕ್ಕಳೆಲ್ಲರೂ ಕೂಡ ತುಂಬಾ ಚೆನ್ನಾಗಿ ಕಲ್ತಿದ್ದಾರೆ, ಸ್ವಲ್ಪ ಅವರಿಗೆ ಪ್ರಾಕ್ಟೀಸ್ ಅವಶ್ಯಕತೆ ಇದೆ ಅಂತ. ಪ್ರಾಕ್ಟೀಸ್ ಆಯ್ತು ಅಂತಂದ್ರೆ ತುಂಬಾ ಚೆನ್ನಾಗಿ ಮಾಡಿ. ಓಕೆ. ಸೊ ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರು ಹ್ಯಾಂಡ್ ರೈಟಿಂಗ್ ಇದ್ದೀರಿ ಅವರೆಲ್ಲರೂ ಕೂಡ ಎದ್ದುಬಿಟ್ಟು ಹೊರಗಡೆ ಬಂದು ಇವತ್ತಿನ ಡೇಟ್ ಹಾಕಿ 1 ಪೇಜ್ ಕನ್ನಡ, 1 ಪೇಜ್ ಇಂಗ್ಲೀಷ್. ನಾನು ನೋಡ್ತೀನಿ, ಅಲ್ಲಿ ಇಟ್ಬಿಡಿ. ನೀವು ತಿಂಡಿ ತಿನ್ನೋ ಟೈಮಲ್ಲಿ ನಾನು ನೋಡ್ತೀನಿ. ಕ್ಲೀನಾಗಿ ಕುತ್ಕೊಳ್ಳಿ. ಓಕೆ. ಹೇಳಿದ್ದಾರೆ ಹ್ಯಾಂಡ್ ರೈಟಿಂಗ್ ಟೀಚರ್ ವೆರಿ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ, ಎಲ್ಲರೂ ಚೆನ್ನಾಗಿ ಬರೀತಾರೆ ಸರ್, ಒಂಚೂರು ಪ್ರಾಕ್ಟೀಸ್ ಮಾಡಿ ಸರ್ ಅಂತ ಹೇಳಿದ್ದಾರೆ. ಓಕೆ. ಥ್ಯಾಂಕ್ ಯು. ಡೇಟ್ ಹಾಕಬೇಕು, ಇವತ್ತೇ ಡೇಟ್ ಹಾಕಬೇಕು. ಕುತ್ಕೊಂಡು ಅದನ್ನ ಕನ್ನಡ, 1 ಇಂಗ್ಲೀಷು